ನಮಸ್ಕಾರ. SL ಎಲೆಕ್ಟ್ರಾನಿಕ್ಸ್ಗೆ ಇವತ್ತು ನನ್ನ ಹತ್ರ ಒಂದು ಹೋಮ್ ಥಿಯೇಟ್ರ್ ಬಂದಿದೆ. ಸೋನಿ ಹೋಮ್ ಥಿಯೇಟರು ನೋಡಿ, ಈ ಥರ ಇದೆ. ಅದು ಈ ಥರ ಇದೆ. ಏನು ಪ್ರಾಬ್ಲಮ್ ಆಗಿದೆ ಅಂದರೆ ನೋಡಿ, ಮಾಡೆಲ್ ನಂಬರು ಇದು ಮಾಡೆಲ್ ನಂಬರು SA WS20R ಸೋನಿ ಸಬೂಫರ್, ಆ್ಯಕ್ಟಿವ್ ಸಬೂಫರು. ಇದು ಹೋಮ್ ಥಿಯೇಟ್ರ್ ಬಂದಿದೆ. ಇದೇನಾಗಿದೆ ಅಂದರೆ ಪವರ್ ಆನ್ ಆಗ್ತಾಯಿಲ್ಲ ಅಂತ ಬಂತು. ಆನ್ ಆಗ್ತಾಯಿಲ್ಲ ಅಂದರೆ ನೋಡಿ, ಇದು ಡಯೋಡ್ ಇಲ್ಲಿ ಫ್ಯೂಸು ಗೀಸ್ ಎಲ್ಲ ಚೆನ್ನಾಗಿದೆ. ವೋಲ್ಟೇಜ್ ಎಲ್ಲ ಬರ್ತಾಯಿದೆ. ಇಲ್ಲಿವರೆಗೂ AC ವೋಲ್ಟೇಜ್ ಬರ್ತಾಯಿದೆ. ಇಲ್ಲಿವರೆಗೂ AC ವೋಲ್ಟೇಜ್ ಬರ್ತಾಯಿದೆ. ಇದು ಡಯೋಡ್ಗೆ DC ವೋಲ್ಟೇಜ್ ಬರ್ತಾಯಿಲ್ಲ. ನಾನೊಂದು ಡಯೋಡ್ದು ಚೇಂಜ್ ಮಾಡ್ತೀನಿ, ಬೇರೆ ಡಯೋಡ್ ಹಾಕಿ ನೋಡೋಣ ಪವರ್ ಸಪ್ಲೈ ಓಕೆನಾ, ಚೆನ್ನಾಗಿದೆಯಾ ಇಲ್ವಾ ಅಂತ. ಇದು ವೋಲ್ಟೇಜ್ ಬರುತ್ತೆ ಕಾಮನ್ ಅಂದರೆ ಇದು ನನ್ನ ಹತ್ರ ಒಂದು 2-3 ಪೀಸು ಈ ಥರ ಆಗಿತ್ತು. ಬಟ್ ಇದು ಡಯೋಡ್ ಹೋಗಿದ್ದು ಇದೇ ಫಸ್ಟ್ ಟೈಮು. ಹಾಕೋಣ ಬನ್ನಿ, ಡಯೋಡ್ ಹಾಕೋಣ. ಡಯೋಡ್ ಹಾಕ್ಬಿಟ್ಟು ನೋಡೋಣ. ಈ ಡಯೋಡ್ ತೆಕ್ಕಂತಾ ಇದ್ದೀನಿ, ಡಯೋಡ್ ತೆಗಿತಾ ಇದ್ದೀನಿ. ಎಲ್ಲ SMD IC ಆಗಿರೋದ್ರಿಂದ ಎಲ್ಲ ಇದು ತೆಚ್ಕೊಂಬಿಟ್ಟಿದೆ. ಇದು ಕ್ಲೀನಾಗಿ ಎಲ್ಲ ಹಿಂಗೆ ತಕ್ಕೊಂಡಿದ್ದೀನಿ ನೋಡಿ. ಈ ಥರ ಬರುತ್ತೆ ಪವರ್ ಸಪ್ಲೈ. ಇದು ತಕ್ಕೊಂಡಿದ್ದೀನಿ. ತೋರಿಸ್ಬೇಡ ಅಂದೆ. ಈ ಡಯೋಡ್ ಹಾಕಿದ್ದೀನಿ. ಡಯೋಡ್ ಹಾಕಿ ವೋಲ್ಟೇಜ್ ಚೆಕ್ ಮಾಡ್ಕೊಳ್ಳೋಣ. ಅಷ್ಟು ವೋಲ್ಟೇಜ್ ಚೆಕ್ ಮಾಡೋಣ. $350 ವೋಲ್ಟೇಜ್ ಬಂದಿದೆ. ಇಲ್ಲಿಗೆ 22 ವೋಲ್ಟೇಜ್ ಬರಬೇಕು. ಇಲ್ಲಿಗೆ ನೋಡೋಣ 22 ವೋಲ್ಟೇಜ್ ಬರ್ತಾ ಇದೆ ಅಂತ. ಬಂದಿದೆ 22 ವೋಲ್ಟೇಜು. 22 ವೋಲ್ಟೇಜ್ ಬಂದಿದೆ. ಸೆಟ್ ಹಾಕ್ಕೊತೀನಿ, ಹಾಕ್ಕೊಂಡು ಆಮೇಲೆ ಚೆಕ್ ಮಾಡಿ ಇದು ಮಾಡ್ಕೊಂಡಿದ್ದು. ಕೆಪಾಸಿಟ್ರಲ್ಲಿ ಶಾರ್ಟ್ ಆಗಿರುತ್ತೆ ನೋಡಿ, ಇಲ್ಲಿ ಶಾರ್ಟ್ ಆಗಿರುತ್ತೆ. ಮೂರು ಕೆಪಾಸಿಟರ್ ಶಾರ್ಟ್ ಆಗಿರುತ್ತೆ. ಅಕಸ್ಮಾತ್ ಏನಂದರೆ ಇದು ಓಕೆ ಇದ್ದರೆ, ಅಕಸ್ಮಾತ್ ಏನಾಗ್ಬಿಡುತ್ತೆ, ಇದು ಪಿನ್ ಹಾಕ್ತಿದ್ದಂಗೆ ವೋಲ್ಟೇಜು ಜಾಸ್ತಿ ಹೋಗ್ಬಿಡುತ್ತೆ. ಮದರ್ ಬೋರ್ಡ್ಗೆ ವೋಲ್ಟೇಜು ಜಾಸ್ತಿ ಹೋಗ್ಬಿಡುತ್ತೆ. ಫಸ್ಟ್ ಎಲ್ಲ ನೋಡೋಣ. ಫಸ್ಟ್ 2 ಸ್ಕ್ರೂ ಹಾಕೊಂಡು ಫಸ್ಟ್ ನೋಡೋಣ ಆನ್ ಆಗುತ್ತಾ ಅಂತ. ಓಕೆ ಆಗಿದೆ ಸಿಕ್ತು. ಓಕೆ ಆಗೈತೆ. ಹಲೋ ಅಂತ ಬಂದಿದೆ. ಆನ್ ಮಾಡ್ತೀನಿ. ಆನ್ ಮಾಡಿದ್ದೀನಿ. ಪಿ ಸೈಟ್ ಆನ್ ಆಗಿದೆ. USB, TV, ಅನಲಾಗ್, BT. ಸೊ ಫ್ರೆಂಡ್ಸ್, ಓಕೆ ಆಗೈತೆ ಸೆಟ್ಟು. ಏನು ಪ್ರಾಬ್ಲಮ್ ಆಗಿತ್ತಪ್ಪ ಅಂದರೆ ಪವರ್ ಸಪ್ಲೈ ಆನ್ ಆಗ್ತಾಯಿಲ್ಲ ಅಂತ ಕಸ್ಟಮರ್ ತಂದಿದ್ರು.
ಡಯೋಡಿಂದ ನಮಗೆ DC ವೋಲ್ಟೇಜ್ ಔಟ್ಪುಟ್ ಬರ್ತಾ ಇರಲಿಲ್ಲ. ನಾನು ಡಯೋಡು ಬೇರೆ ಚೇಂಜ್ ಮಾಡಿಕೊಂಡು ಆನ್ ಮಾಡಿದೆ, ಓಕೆ ಆಗೈತೆ. ಸೋನಿ ಹೋಮ್ ಥಿಯೇಟರು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.